Hello everyone, welcome to Karnataka Pharma Coaching Classes. I am Praveen Dalbanjan. Yes, your PGCT exam is on 20th December and you people still have 7 days of time. Okay, so these 7 days are the real game changers. So these 7 days are the actual real game changers. If you work smart and consistently during this time, you can definitely secure a good rank. Okay, so stay focused, trust the process, and give your best. So let's begin today by discussing some important topics from pharmacology. Okay, so this is actually a major topic in PGCET exam. In every year, around 15 to 20 questions are asked from pharmacology. Okay, so every year 15 to 20 questions ಕೇಳ್ತಾ ಇದ್ದಾರೆ. ಸೊ ನೀವು ಅನಲೈಸಿಸ್ ಮಾಡಬಹುದು ಫ್ರಮ್ 2019 ಇಂದ ಸೊ 24 ವರೆಗೂ ಕ್ವಶನ್ ಪೇಪರ್ ನ ನೋಡ್ಕೊಳ್ಳಿ. ಎವ್ರಿ ಇಯರ್ 15 to 20 ಕ್ವಶನ್ಸ್ ಫಾರ್ಮಕಾಲಜಿ ಇಂದಾನೆ ಕೇಳಿದ್ದಾರೆ. ಓಕೆ, ಸೊ ಪ್ಲೀಸ್ ಫೋಕಸ್ ಕೇರ್ಫುಲಿ ಆನ್ ದಿಸ್ ಸಬ್ಜೆಕ್ಟ್. ಸೊ ಲೆಟ್ಸ್ ಬಿಗಿನ್. ನಾನು ನಿಮಗೆ ಒಂದೊಂದೇ ಇಂಪಾರ್ಟೆಂಟ್ ಟಾಪಿಕ್ಸ್ ನ ಹೇಳ್ತಾ ಹೋಗ್ತೀನಿ. ಸೊ ಅದನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ಕೊಳ್ಳಿ. ಓಕೆ, ಸೊ ಬಿಫೋರ್ ಯುವರ್ ಎಕ್ಸಾಮ್ ಮಸ್ಟ್ ಅಂಡ್ ಶುಡ್ ಕಂಪ್ಲೀಟ್ ದೀಸ್ ಟಾಪಿಕ್ಸ್. Okay, so first, general pharmacology. It's the first chapter from your pharmacology and it's the basic concept, general pharmacology. Okay, so general pharmacology ಇಂದ ನಿಮಗೆ ಏನೇನ್ ಟಾಪಿಕ್ಸ್ ಇಂಪಾರ್ಟೆಂಟ್ ಇದೆ, ಸೊ ಯಾವ ತರ ನಿಮ್ಗೆ ಎಕ್ಸಾಮ್ ನಲ್ಲಿ ಕ್ವಶನ್ಸ್ ಕೇಳಬಹುದು, ಯಾವ ಟಾಪಿಕ್ ರಿಲೇಟೆಡ್ ನಿಮ್ಗೆ ಎಕ್ಸಾಮ್ಸ್ ನಲ್ಲಿ ಕ್ವಶನ್ಸ್ ಕೇಳ್ತಾರೆ. ಓಕೆ, ಸೊ ನೋಡ್ತಾ ಹೋಗೋಣ. ಫಸ್ಟ್ ಟಾಪಿಕ್ is route of drug administration. Yes, it is one of the important concept from general pharmacology. Okay, so route of drug administration ನಲ್ಲಿ ಮತ್ತೆ ನಿಮಗೆ ಟೈಪ್ಸ್ ಬರುತ್ತೆ, ಅದನ್ನು ಕೂಡ ನೋಡ್ಕೊಳ್ಳಿ. ಲೈಕ್ ಓರಲ್ ರೂಟ್ ಆಗಿರ್ಬೋದು, ಪೇರೆಂಟಲ್ ರೂಟ್ ಆಗಿರ್ಬೋದು, ಟಾಪಿಕಲ್ ರೂಟ್ ಆಗಿರ್ಬೋದು. ಓಕೆ, ಸೊ ಪೇರೆಂಟಲ್ ರೂಟ್ ಅದರಲ್ಲಿ ಸ್ಪೆಸಿಫಿಕ್ ಆಗಿ ಪೇರೆಂಟಲ್ ರೂಟ್ ತಗೊಳ್ಳೋದಾದ್ರೆ ಅದರಿಂದ ನಿಮ್ಗೆ ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ಸ್, ಇಂಟ್ರಾವಿನಸ್ ಇಂಜೆಕ್ಷನ್, ಸಬ್ಕ್ಯೂಟೇನಿಯಸ್, ಇಂಟ್ರಾಡರ್ಮಲ್. ಓಕೆ, ಅದರದ ಆಂಗಲ್ ಕೇಳಬಹುದು ನಿಮ್ಗೆ. ಓಕೆ, ಸೊ ಇಂಟ್ರಾಮಸ್ಕ್ಯುಲರ್ ಯಾವ ಆಂಗಲ್ ಇಂದ ನಾವು ಇಂಜೆಕ್ಟ್ ಮಾಡ್ತೀವಿ. ಓಕೆ, 90 ಡಿಗ್ರಿ. ಓಕೆ, ಸೊ ಆಂಗಲ್ ಇಂಪಾರ್ಟೆಂಟ್, ಮತ್ತೆ ಡೋಸ್ ಕೂಡ ಇಂಪಾರ್ಟೆಂಟ್, ಮತ್ತೆ ಅದ್ರ ರಿಲೇಟೆಡ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಸೊ ಸಾಕಷ್ಟು ಜಿಪ್ಯಾಟ್ ನಲ್ಲಿ ಆಗಿರ್ಬೋದು, PGCET ನಲ್ಲಿ, ಫಾರ್ಮಸಿಸ್ಟ್ ಎಕ್ಸಾಮ್ ನಲ್ಲಿ, ಸೊ ಎವ್ರಿ ಇಯರ್ ಈ ಟಾಪಿಕ್ ಇಂದ ನಿಮಗೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಓಕೆ, ಸೊ ರೂಟ್ ಆಫ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಾಪಿಕ್ ಈಸ್ ಫಾರ್ಮಕೋಕೈನೆಟಿಕ್ಸ್. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ ಫ್ರಮ್ ಜನರಲ್ ಫಾರ್ಮಕಾಲಜಿ. Okay, so pharmacokinetics means what the body does to the drug. Okay, so related like absorption, distribution, metabolism and excretion. Okay, so these four topics you are going to study in pharmacokinetics. Okay, so in absorption, types of membrane transport. ಓಕೆ, ಇದರಲ್ಲಿ ನಿಮ್ಗೆ ಸಿಂಪಲ್ ಡಿಫ್ಯೂಷನ್ ಆಗಿರ್ಬೋದು, ಪ್ಯಾಸಿವ್ ಡಿಫ್ಯೂಷನ್, ಅಯಾನ್ ಟ್ರಾನ್ಸ್ಪೋರ್ಟ್. ಓಕೆ, ಸೊ ಡ್ರಗ್ ಯಾವ ರೀತಿ ನಮ್ಮ ಬಾಡಿನಲ್ಲಿ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಇದು ಕೂಡ ನೋಡ್ಕೊಳ್ಳಿ. ಇದರಿಂದನೂ ನಿಮ್ಗೆ ಸಾಕಷ್ಟು ಸಾರಿ ಇನ್ ರೀಸೆಂಟ್ ಆಗಿ 2024 ನಲ್ಲಿಂದ ಕೂಡ ಒಂದು ಕ್ವಶನ್ಸ್ ಕೇಳಿದ್ದಾರೆ ಟೈಪ್ಸ್ ಆಫ್ ಮೆಂಬ್ರೇನ್ ಟ್ರಾನ್ಸ್ಪೋರ್ಟ್ ಇಂದ. ಓಕೆ, ಸೊ ಮತ್ತೆ ಬಯೋ ಅವೈಲಬಿಲಿಟಿ ಡೆಫಿನಿಷನ್ ಮತ್ತೆ ಇದ್ರದ್ದು ಫಾರ್ಮುಲಾ ಕೂಡ ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಡಿಸ್ಟ್ರಿಬ್ಯೂಷನ್. ಓಕೆ, ಸೊ ಡ್ರಗ್ ಅಬ್ಸಾರ್ಪ್ಷನ್ ಆದ್ಮೇಲೆ ನೆಕ್ಸ್ಟ್ ನಮ್ಮ ಬಾಡಿನಲ್ಲಿ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆ, ಸೊ ಟಿಶ್ಯೂಸ್ಗೆಲ್ಲ ಮತ್ತೆ ನೆಕ್ಸ್ಟ್ ಬ್ಲಡ್ ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಯಾವ ತರ, ಅದರಲ್ಲಿ ಕೂಡ ನೀವು ವಾಲ್ಯೂಮ್ ಆಫ್ ಡಿಸ್ಟ್ರಿಬ್ಯೂಷನ್. ಓಕೆ, ಸೊ ಇದ್ರದ್ದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ಕೊಳ್ಳಿ. ಅದಾದ್ಮೇಲೆ ಪ್ಲಾಸ್ಮಾ ಪ್ರೋಟೀನ್ ಬೈಂಡಿಂಗ್ಸ್. ಓಕೆ, ಸೊ ಪ್ಲಾಸ್ಮಾ ಪ್ರೋಟೀನ್ ಬೈಂಡಿಂಗ್ಸ್ ನಲ್ಲಿ ಮತ್ತೆ ನಿಮ್ಗೆ ಟೈಪ್ಸ್ ಬರ್ತವೆ. ಓಕೆ, ಆ ಟೈಪ್ಸ್ ಕೂಡ ನೆನಪಿಟ್ಕೊಳ್ಳಿ. ಓಕೆ, ಇದು ಕೂಡ ಇಂಪಾರ್ಟೆಂಟ್ ನಿಮ್ಗೆ ಟಾಪಿಕ್. ನೆಕ್ಸ್ಟ್ ಮೆಟಬಾಲಿಸಮ್. ಸೊ ಮೆಟಬಾಲಿಸಮ್ ನಲ್ಲಿ ಎಂಜೈಮ್ ಇಂಡ್ಯೂಸರ್ಸ್, ಇನ್ಹಿಬಿಟರ್ಸ್, ಇದರಲ್ಲಿ ಸ್ಪೆಸಿಫಿಕ್ಲಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ಸ್ ಕೇಳಬಹುದು ನಮಗೆ. ಓಕೆ, ಸೊ ಎಂಜೈಮ್ ಇನ್ಹಿಬಿಟರ್ಸ್ ಮತ್ತೆ ಎಂಜೈಮ್ ಇಂಡ್ಯೂಸರ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಪಾಯಿಂಟ್ ಇಟ್. ಇದರಿಂದ ಕೂಡ ನಿಮಗೆ ಎಕ್ಸಾಮ್ ನಲ್ಲಿ ಸಾಕಷ್ಟು ಸಾರಿ ಕ್ವಶನ್ಸ್ ನ ಕೇಳಿದ್ದಾರೆ, ಇದು ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಮೆಟಬಾಲಿಸಮ್. ಓಕೆ, ಮೆಟಬಾಲಿಸಮ್ ರಿಯಾಕ್ಷನ್. ಸೊ ಮೆಟಬಾಲಿಸಮ್ ರಿಯಾಕ್ಷನ್ ಅಲ್ಲಿ ಸ್ಪೆಸಿಫಿಕ್ಲಿ ನಿಮಗೆ ಫೇಸಸ್ ಆಫ್ ರಿಯಾಕ್ಷನ್, ಫೇಸ್ 1 ಅಂಡ್ ಫೇಸ್ 2. ಓಕೆ, ಇದು ಕೂಡ ನೆನಪಿಟ್ಕೊಳ್ಳಿ. ಇಲ್ಲಿಂದನೂ ಕೂಡ ನಿಮಗೆ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ಸೊ ಆಕ್ಸಿಡೇಷನ್, ರಿಡಕ್ಷನ್, ಹೈಡ್ರೋಲಿಸಿಸ್ ಪ್ರೋಸೆಸ್. ಓಕೆ, ಸೊ ದೀಸ್ 3 ಆರ್ ಕಮ್ಸ್ ಅಂಡರ್ ಫೇಸ್ 1 ರಿಯಾಕ್ಷನ್ ಅಂಡ್ ಫೇಸ್ 2 ದಲ್ಲಿ ಮತ್ತೆ ನಿಮಗೆ ಗ್ಲೂಕೋರೊನಿಡೇಷನ್. ಓಕೆ, ಸೊ ಇವೆಲ್ಲ ಪ್ರೋಸೆಸ್ ಬರುತ್ತೆ ಇವು ಮೆಟಬಾಲಿಸಮ್ ನಲ್ಲಿ, ಇದು ಕೂಡ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನೆಕ್ಸ್ಟ್ ಡ್ರಗ್ ಮೆಟಬಾಲೈಸಿಂಗ್ ಎಂಜೈಮ್ಸ್. ಓಕೆ, ಸೊ ಡ್ರಗ್ ಮೆಟಬಾಲೈಸಿಂಗ್ ಎಂಜೈಮ್ಸ್ ಇವು ಕೂಡ ಇಂಪಾರ್ಟೆಂಟ್. ಓಕೆ, ಸೊ ಈ ಫಾರ್ಮಕೋಕೈನೆಟಿಕಲ್ ಟಾಪಿಕ್ ಕೂಡ ಬಹಳ ಇಂಪಾರ್ಟೆಂಟ್ ನಿಮಗೆ.
ಓಕೆ ಸೊ ನೆಕ್ಸ್ಟ್ ಎಕ್ಸ್ಕ್ರಿಷನ್ ಪ್ರೋಸೆಸ್, ಅದರಲ್ಲಿ ಕ್ಲಿಯರೆನ್ಸ್, ರೀನಲ್ ಕ್ಲಿಯರೆನ್ಸ್, ಆಫ್ ಲೈಫ್. ಓಕೆ ಆಫ್ ಲೈಫ್ ರಿಲೇಟೆಡ್ ಸಮ್ ಡ್ರಗ್ಸ್ ಆಫ್ ಲೈಫ್ ಕೂಡ ಕೇಳಬಹುದು ನಿಮಗೆ ಎಕ್ಸಾಮ್ ನಲ್ಲಿ. ನೆಕ್ಸ್ಟ್ ಆರ್ಡರ್ ಆಫ್ ಕೈನೆಟಿಕ್ಸ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಆರ್ಡರ್ ಆಫ್ ಕೈನೆಟಿಕ್ಸ್. ಓಕೆ ಸೊ ಇದರಲ್ಲಿ ಸ್ಪೆಸಿಫಿಕ್ ಆಗಿ ನಿಮಗೆ ಜೀರೋ ಆರ್ಡರ್ ಕೈನೆಟಿಕ್ಸ್ ಅಂಡ್ ಫಸ್ಟ್ ಆರ್ಡರ್ ಕೈನೆಟಿಕ್ಸ್, ಇದ್ರದ್ದು ಡಿಫರೆನ್ಸ್. ಓಕೆ ಇದ್ರದ್ದು ಡಿಫರೆನ್ಸ್ ಕೂಡ ನೋಡ್ಕೊಳ್ಳಿ. ಓಕೆ ವೆರಿ ವೆರಿ ಇಂಪಾರ್ಟೆಂಟ್, ಇದು ಅರೌಂಡ್ 2 to 3 ಟೈಮ್ಸ್ ಕೇಳಿದ್ದಾರೆ PGCET ಎಕ್ಸಾಮ್ ಅಲ್ಲಿ. ಆರ್ಡರ್ ಆಫ್ ಕೈನೆಟಿಕ್ಸ್, ಜೀರೋ ಆರ್ಡರ್ ಅಂಡ್ ಫಸ್ಟ್ ಆರ್ಡರ್ ಡಿಫರೆನ್ಸ್ ಬಿಟ್ವೀನ್ ಕಂಪಲ್ಸರಿ ನೋಡ್ಕೊಳ್ಳಿ. ನೆಕ್ಸ್ಟ್ ಲೋಡಿಂಗ್ ಡೋಸ್, ಮೇಂಟೆನೆನ್ಸ್ ಡೋಸ್, ಓಕೆ ಥೆರಪ್ಯೂಟಿಕ್ ಡ್ರಗ್ ಮಾನಿಟರಿಂಗ್. ಓಕೆ ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್. ಓಕೆ ಇವೆಲ್ಲವೂ ಕೂಡ ನೋಡ್ಕೊಳ್ಳಿ ಫಾರ್ಮಕೋಕೈನೆಟಿಕ್ಸ್ ಇಲ್ಲಿ. ಓಕೆ ಸೊ ನೆಕ್ಸ್ಟ್ ಫಾರ್ಮಕೋಡೈನಾಮಿಕ್ಸ್. ಫಾರ್ಮಕೋಡೈನಾಮಿಕ್ಸ್ ಅಂದ್ರೆ ಏನು? ವಾಟ್ ದ ಡ್ರಗ್ ಡಸ್ ಟು ದಿ ಬಾಡಿ. ಓಕೆ ವಾಟ್ ದ ಡ್ರಗ್ ಡಸ್ ಟು ದಿ ಬಾಡಿ. ಓಕೆ ಸೊ ಬಾಡಿನಲ್ಲಿ ಡ್ರಗ್ ಎಂಟ್ರಿ ಆದ್ಮೇಲೆ ಯಾವ ರೀತಿ ಅದು ಆಕ್ಷನ್ ನ ತೋರಿಸುತ್ತೆ ಅನ್ನೋದು. ಓಕೆ ಇದರಲ್ಲಿ ನೀವು ಸ್ಪೆಸಿಫಿಕ್ ಆಗಿ ಸ್ಟಡಿ ಮಾಡೋದು ಮೆಕ್ಯಾನಿಸಮ್ ಆಫ್ ಡ್ರಗ್ ಆಕ್ಷನ್. ಇದು ಇಂಪಾರ್ಟೆಂಟ್ ನಿಮಗೆ. ಇದರಲ್ಲಿ ನಾನ್ ರಿಸೆಪ್ಟಾರ್ ಮೀಡಿಯೇಟೆಡ್ ಅಂಡ್ ರಿಸೆಪ್ಟಾರ್ ಮೀಡಿಯೇಟೆಡ್. ಓಕೆ ಇದರಲ್ಲಿ ಇಂಪಾರ್ಟೆಂಟ್ ಅನ್ನೋದಾದ್ರೆ ಡಿಫರೆಂಟ್ ಟೈಪ್ಸ್ ಆಫ್ ರಿಸೆಪ್ಟಾರ್ಸ್. ಓಕೆ 4 ಟೈಪ್ಸ್ ಆಫ್ ರಿಸೆಪ್ಟಾರ್ ಇದೆ ಅಲ್ಲ. ಸೊ ಮೆಟಾಬೋಟ್ರೋಪಿಕ್ ರಿಸೆಪ್ಟಾರ್, ಜಿ ಪ್ರೋಟೀನ್ ಕಪಲ್ಡ್ ರಿಸೆಪ್ಟಾರ್ಸ್, ಅಯಾನ್ಟ್ರೋಪಿಕ್ ರಿಸೆಪ್ಟಾರ್ಸ್, ನೆಕ್ಸ್ಟ್ ನಿಮಗೆ ನ್ಯೂಕ್ಲಿಯರ್ ರಿಸೆಪ್ಟಾರ್ಸ್. ಸೊ ಈ 4 ಟೈಪ್ಸ್ ಆಫ್ ರಿಸೆಪ್ಟಾರ್ಸ್ ಕೂಡ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ನ ನೋಡ್ಕೊಳ್ಳಿ. ಇದು ಕೂಡ ನಿಮಗೆ GPAT ಅಂಡ್ PGCET ನಲ್ಲಿ ಕೇಳಿರುವಂತಹ ಕಾನ್ಸೆಪ್ಟ್. ಓಕೆ ಟೈಪ್ಸ್ ಆಫ್ ರಿಸೆಪ್ಟಾರ್ಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಡೋಸ್ ರೆಸ್ಪಾನ್ಸ್ ಕರ್ವ್. ಓಕೆ ಸೊ ಡೋಸ್ ರೆಸ್ಪಾನ್ಸ್ ಕರ್ವ್ ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಥೆರಪ್ಯೂಟಿಕ್ ಇಂಡೆಕ್ಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್. LD50 ಅಂಡ್ ED50 ಇದು ಕೂಡ ನಿಮಗೆ ರಿಪೀಟೆಡ್ ಆಗಿ ಕೇಳಿರುವಂತಹ ಕಾನ್ಸೆಪ್ಟ್. ನೋಡಿ ನೀವು ಕ್ವಶನ್ ಪೇಪರ್ ಓಪನ್ ಮಾಡಿ ನೋಡಿ, ಸಾಕಷ್ಟು ಸರಿ LD50 ಮತ್ತೆ ED50 ಡೆಫಿನಿಷನ್ಸ್ ಕೇಳಿದ್ದಾರೆ. ಓಕೆ ಸೊ ನೆಕ್ಸ್ಟ್ ಕಂಬೈನ್ಡ್ ಎಫೆಕ್ಟ್ ಆಫ್ ಡ್ರಗ್ಸ್. ಓಕೆ ಸೊ ಡ್ರಗ್ ಕಾಂಬಿನೇಷನ್ ಅದರಲ್ಲಿ ಸಮ್ ಇಂಪಾರ್ಟೆಂಟ್ ಟರ್ಮ್ಸ್ ಬರ್ತವೆ. ಸಿನರ್ಜಿಸಮ್ ಆಗಿರ್ಬೋದು, ಮತ್ತೆ ಸಿನರ್ಜಿಸಮ್ ನಲ್ಲಿ ನಿಮಗೆ ಅಡಿಟಿವ್ಸ್ ಅಂಡ್ ಸೂಪರ್ ಅಡಿಟಿವ್ಸ್ ಅಂತ ಬರುತ್ತೆ. ಅದ್ರದ್ದು ಎಕ್ಸಾಂಪಲ್ಸ್ ಕೂಡ ನೋಡ್ಕೊಳ್ಳಿ ಡ್ರಗ್ಸ್. ಓಕೆ ಸೊ ಅಡಿಟಿವ್ಸ್ ಗೆ ಯಾವ ಡ್ರಗ್ಸ್ ಎಕ್ಸಾಂಪಲ್ಸ್ ಇದಾವೆ. ಸೊ ನೆಕ್ಸ್ಟ್ ಸೂಪರ್ ಅಡಿಟಿವ್ ಗೆ ಯಾವ ಡ್ರಗ್ಸ್ ಬರ್ತವೆ. ಓಕೆ ಇವನು ನೋಡ್ಕೊಳ್ಳಿ. ಆಮೇಲೆ ಆಂಟಾಗೋನಿಸಮ್. ಓಕೆ ಆಂಟಾಗೋನಿಸಮ್, ನಾನ್ ಕಾಂಪಿಟೇಟಿವ್ ಆಂಟಾಗೋನಿಸಮ್. ಓಕೆ ಸೊ ಎಲ್ಲವನ್ನ ನೋಡ್ಕೊಳ್ಳಿ. ಆಮೇಲೆ ಇದಾದ್ಮೇಲೆ ನ್ಯೂ ಡ್ರಗ್ ಡೆವಲಪ್ಮೆಂಟ್ ಪ್ರೋಸೆಸ್. ಓಕೆ ಸೊ ಒಂದು ಡ್ರಗ್ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಏನೇನ್ ಪ್ರೋಸೆಸ್ ಇದೆ, ಯಾವ ಸ್ಟೆಪ್ಸ್ ನಾವು ಫಾಲೋ ಮಾಡ್ತೀವಿ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ನಿಮಗೆ ಫೇಸಸ್ ಆಫ್ ಕ್ಲಿನಿಕಲ್ ಟ್ರಯಲ್, ಇದು ಬಹಳ ಇಂಪಾರ್ಟೆಂಟ್. ಫೇಸಸ್ ಆಫ್ ಕ್ಲಿನಿಕಲ್ ಟ್ರಯಲ್. ಓಕೆ ಸೊ ಇದರಲ್ಲಿ 4 ಫೇಸಸ್ ಬರುತ್ತೆ. ಫೇಸ್ 0, ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4. ಓಕೆ ಸೊ ಇದ್ರದ್ದು ಇಂಪಾರ್ಟೆಂಟ್ ನೇಮ್ಸ್. ಓಕೆ ಅದರಲ್ಲಿ ಪೇಷಂಟ್ಸ್ ಎಷ್ಟು ಜನ ಮೇಲೆ ಟೆಸ್ಟ್ ಮಾಡ್ತೀವಿ. ಓಕೆ ಸೊ ಟೈಮ್ ಅಲೋವೆನ್ಸ್ ಏನಿದೆ, ಡೋಸ್ ಎಷ್ಟು ಕೊಟ್ಟಿರ್ತೀವಿ. ಸೊ ಓಕೆ ಇಂಪಾರ್ಟೆಂಟ್ ಇದು ಫೇಸಸ್ ಆಫ್ ಕ್ಲಿನಿಕಲ್ ಟ್ರಯಲ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಸಾಕಷ್ಟು ಸಾರಿ ನಿಮ್ಗೆ ಎಕ್ಸಾಮ್ ನಲ್ಲಿ ಕೇಳಿರುವಂತಹ ಕಾನ್ಸೆಪ್ಟ್. ನೆಕ್ಸ್ಟ್ ಅಡ್ವರ್ಸ್ ಡ್ರಗ್ ಎಫೆಕ್ಟ್ಸ್. ಓಕೆ ಸೊ ಅಡ್ವರ್ಸ್ ಡ್ರಗ್ ಎಫೆಕ್ಟ್ ಕೂಡ ಇದು ಕೂಡ ಇಂಪಾರ್ಟೆಂಟ್ ನಿಮ್ಗೆ. ಇದರಲ್ಲಿ ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ಸ್ ಬರುತ್ತೆ, 4 ಟೈಪ್ಸ್, ಅವು ಕೂಡ ನೋಡ್ಕೊಳ್ಳಿ. ಸಾಕಷ್ಟು ಸರಿ ಕೇಳಿದ್ದಾರೆ. ಓಕೆ ಸೊ ದೀಸ್ ಆರ್ ವಾಟ್ ಸಮ್ ಇಂಪಾರ್ಟೆಂಟ್ ಬೇಸಿಕ್ ಕಾನ್ಸೆಪ್ಟ್ ಫ್ರಮ್ ಜನರಲ್ ಫಾರ್ಮಕೋಲಜಿ. ಓಕೆ ಸೊ ನಾ ಇಲ್ಲಿ ಏನ್ ಮೆನ್ಷನ್ ಮಾಡಿದ್ದೀನಿ, ಜಸ್ಟ್ ನಿಮ್ಗೆ ಕಾನ್ಸೆಪ್ಟ್ ಅನ್ನ ಹೇಳ್ತಾ ಇದ್ದೀನಿ. ಇವನ್ನ ಕಾನ್ಸೆಪ್ಟ್ ಅನ್ನ ಬಿಫೋರ್ ಯುವರ್ ಎಕ್ಸಾಮ್ ಮಸ್ಟ್ ಅಂಡ್ ಶುಡ್ ನೀವು ಕಂಪ್ಲೀಟ್ ಮಾಡ್ಕೊಳ್ಳೇಬೇಕು. ಓಕೆ ಸೊ ಫಾರ್ಮಕೋಕೈನೆಟಿಕ್ಸ್, ಫಾರ್ಮಕೋಡೈನಾಮಿಕ್ಸ್. ಓಕೆ ನೆಕ್ಸ್ಟ್ ಏನು, ಇಂಪಾರ್ಟೆಂಟ್ಸ್ ಫ್ರಮ್ ಆಲ್ ಕ್ಲಾಸ್ ಆಫ್ ಡ್ರಗ್ಸ್. ಓಕೆ ಸೊ ಜನರಲ್ ಫಾರ್ಮಕೋಲಜಿ ಇದು ನಿಮ್ಗೆ ಫಸ್ಟ್ ಚಾಪ್ಟರ್ ಫಾರ್ಮಕೋಲಜಿಯಿಂದ. ಬಟ್ ರಿಮೈನಿಂಗ್ ಮತ್ತೆ ಏನಿದೆ ಇಂಪಾರ್ಟೆಂಟ್ ನೋಡ್ಕೊಳ್ಳೋದಾದ್ರೆ classification of all class of drugs. Okay like CNS, central nervous system, autonomic nervous system. Okay next ನಿಮಗೆ chemotherapy related drugs, next ನಿಮಗೆ ಬಂದ್ಬಿಟ್ಟು ಹಾರ್ಮೋನ್ಸ್ ರಿಲೇಟೆಡ್ ಡ್ರಗ್ಸ್, ಮತ್ತೆ ಅಟೋಪಾಯ್ಡ್ಸ್ ನಲ್ಲಿ. ಸೊ ಯಾವ ಕ್ಲಾಸ್ ನಲ್ಲಿ ಡ್ರಗ್ಸ್ ನಲ್ಲಿ ಕ್ಲಾಸಿಫಿಕೇಶನ್ ಇದೆ ಅವನು ಎಂಟೈರ್ಲಿ ಕಂಪ್ಲೀಟ್ಲಿ ಥರೋಲಿ ಅದನ್ನ ಸ್ಟಡಿ ಮಾಡ್ಕೊಳ್ಳಿ. ಓಕೆ ಸೊ ಕ್ಲಾಸಿಫಿಕೇಶನ್ ಆಕ್ಚುಲಿ ಇಟ್ಸ್ ಅ ಮೇಜರ್ ಕಾನ್ಸೆಪ್ಟ್. ಓಕೆ ಸೊ ನಿಮ್ಗೆ ಕ್ಲಾಸಿಫಿಕೇಶನ್ ಇಂದ ಡೈರೆಕ್ಟ್ ಆಗಿ 4 to 5 ಕ್ವಶನ್ಸ್ ಕೇಳ್ತಾರೆ. ಓಕೆ ಸೊ ನಿಮ್ಗೆ ಕ್ಲಾಸಿಫಿಕೇಶನ್ ನೋಡ್ಕೋಬೇಕಾದ್ರೆ ಆಲ್ಮೋಸ್ಟ್ ನಿಮ್ಗೆ ಮೆಕ್ಯಾನಿಸಮ್ ಆಫ್ ಡ್ರಗ್ ಆಕ್ಷನ್ ಕೂಡ ಅಲ್ಲಿ ನಿಮ್ಗೆ ಸ್ಟಡಿ ಆಗಿಬಿಡುತ್ತೆ. ಓಕೆ ಸೊ ಕ್ಲಾಸಿಫಿಕೇಶನ್ ಥರೋಲಿ ಕಂಪ್ಲೀಟ್ ಮಾಡ್ಕೊಳ್ಳಿ. 4 to 5 ಕ್ವಶನ್ಸ್ ಫಿಕ್ಸ್ ಆಗಿ ಕೇಳ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ ಕ್ಲಾಸಿಫಿಕೇಶನ್ ಆಫ್ ಡ್ರಗ್ಸ್. ನೆಕ್ಸ್ಟ್ ಮೆಕ್ಯಾನಿಸಮ್ ಆಫ್ ಆಕ್ಷನ್. ಓಕೆ 2 to 3 ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಫ್ರಮ್ ಮೆಕ್ಯಾನಿಸಮ್ ಆಫ್ ಡ್ರಗ್ ಆಕ್ಷನ್. ಓಕೆ ಸೊ ಜಸ್ಟ್ ಬೇಸಿಕ್ ಆಗಿ ಇಂಪಾರ್ಟೆಂಟ್ ಸ್ಮಾರ್ಟ್ ಆಗಿ ಸ್ಟಡಿ ಮಾಡ್ಕೊಳ್ಳಿ. ಯಾವ ತರ ಲೈಕ್ ಎಕ್ಸಾಂಪಲ್ ಪೆನ್ಸಿಲಿನ್ ಅಂತ ಅನ್ಕೊಳ್ಳಿ. ಪೆನ್ಸಿಲಿನ್ ಯಾವ ತರ ಅದು ಮೆಕ್ಯಾನಿಸಮ್ ಆಫ್ ಆಕ್ಷನ್ ಇದೆ, ಇಟ್ ಇನ್ಹಿಬಿಟ್ಸ್
ಸೆಲ್ ವಾಲ್ ಸಿಂಥಸಿಸ್. ಓಕೆ, ಸೊ ಸೆಲ್ ವಾಲ್ ಸಿಂಥಸಿಸ್ ನ ಇನಿಬಿಟ್ ಮಾಡುತ್ತೆ ಪೆನ್ಸಿಲಿನ್. ಓಕೆ, ಸೊ ಪೆನ್ಸಿಲಿನ್ ಕ್ಲಾಸ್ ನಲ್ಲಿ ಯಾವುದೇ ಡ್ರಗ್ಸ್ ಬಂದ್ರು ಕೂಡ ಯು ಕ್ಯಾನ್ ಆನ್ಸರ್ ಇಟ್. ಓಕೆ, ಸೊ ಆಂಪಿಸಿಲಿನ್ ಆಗಿರ್ಬೋದು, ಪಿಪೆರಸಿಲಿನ್ ಆಗಿರ್ಬೋದು, ಅಮೋಕ್ಸಿಸಿಲಿನ್ ಆಗಿರ್ಬೋದು. ಓಕೆ, ದೇ ಆಕ್ಟ್ ಬೈ ಇನಿಬಿಟಿಂಗ್ ಸೆಲ್ ವಾಲ್ ಸಿಂಥಸಿಸ್. ನೆಕ್ಸ್ಟ್ ಯೂಸಸ್ ಆಫ್ ಡ್ರಗ್ಸ್. ಓಕೆ, ಸೊ ಯಾವ ಡ್ರಗ್ಸ್ ಯಾವ ಡಿಸೀಸ್ ಗೆ ನಾವು ಸ್ಪೆಸಿಫಿಕ್ ಆಗಿ ಯೂಸ್ ಮಾಡ್ತೀವಿ, ಅದರಲ್ಲಿ ಮತ್ತೆ ಡ್ರಗ್ ಆಫ್ ಚಾಯ್ಸ್ ಮೀನ್ಸ್ ಫಸ್ಟ್ ಪ್ರಿಫರೆನ್ಸ್, ನಾವು ಯಾವ್ದು ಡಿಸೀಸ್ ಗೆ ಯಾವ ಡ್ರಗ್ ನ ನಾವು ಫಸ್ಟ್ ಪ್ರಿಫರ್ ಮಾಡ್ತೀವಿ. ಓಕೆ, ಡ್ರಗ್ ಆಫ್ ಚಾಯ್ಸ್ ಅಂತ ಕರಿತೀವಿ. ಓಕೆ, ಆ ಡ್ರಗ್ ಆಫ್ ಚಾಯ್ಸ್ ಲೀಸ್ಟ್ ಎಲ್ಲ ಇದಾವೆ ನಿಮಗೆ, ಪ್ರತಿಯೊಂದನ್ನು ಇವಾಗ ಸಿಗ್ತವೆ. ಓಕೆ, ಸೊ ನೀವು ಅದನ್ನ ನೋಡ್ಬಿಟ್ಟು ಅದು ಕೂಡ ಸ್ಟಡಿ ಮಾಡ್ಬೋದು. ಡ್ರಗ್ ಆಫ್ ಚಾಯ್ಸ್ ಇಟ್ಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಯು ಮೇ ಎಕ್ಸ್ಪೆಕ್ಟ್ 1 or 2 ಕ್ವಶನ್ಸ್ ಫ್ರಮ್ ದಿಸ್ ಕಾನ್ಸೆಪ್ಟ್ ಡ್ರಗ್ ಆಫ್ ಚಾಯ್ಸ್. ಓಕೆ, ಮೆಕ್ಯಾನಿಸಮ್ ಆಫ್ ಆಕ್ಷನ್ ಇಂದನೂ ನಮಗೆ 1 or 2 ಕ್ವಶನ್ಸ್ ಬರ್ಬೋದು. ಕ್ಲಾಸಿಫಿಕೇಶನ್ ಇಂದ 5 to 6 ಕ್ವಶನ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಅಡ್ವರ್ಸ್ ಎಫೆಕ್ಟ್. ಓಕೆ, ಅಡ್ವರ್ಸ್ ಎಫೆಕ್ಟ್ ಆಫ್ ಡ್ರಗ್ಸ್. ಓಕೆ, ಸೊ ಡ್ರಗ್ಸ್ ಏನೇನು ಅಡ್ವರ್ಸ್ ಎಫೆಕ್ಟ್ ಇದೆ, ಸೊ ಯಾವ ಡಿಸೀಸ್ ನ ಅದು ಕಾಸ್ ಮಾಡುತ್ತೆ, ಯಾವ ಸಿಂಡ್ರೋಮ್ ನ ಕಾಸ್ ಮಾಡುತ್ತೆ, ಅದು ಕೂಡ ಇಂಪಾರ್ಟೆಂಟ್. ಲೈಕ್ ಎಕ್ಸಾಂಪಲ್ ನಿಮ್ಗೆ ಇವಾಗ ಕ್ಲೋರಾಂಫೆನಿಕಾಲ್ ಇಟ್ ಕಾಸಸ್ ಗ್ರೇ ಬೇಬಿ ಸಿಂಡ್ರೋಮ್. ಓಕೆ, ಸೊ ಈ ತರ ಮತ್ತೆ ಆಸ್ಪಿರಿನ್ ಇಟ್ ಕಾಸಸ್ ರೇಸ್ ಸಿಂಡ್ರೋಮ್. ಓಕೆ, ಸೊ ಈ ತರ ಒಂದು ಲಿಸ್ಟ್ ಕೂಡ ಇದೆ, ಅದನ್ನು ಕೂಡ ನೋಡ್ಕೊಳ್ಳಿ. ಅಡ್ವರ್ಸ್ ಎಫೆಕ್ಟ್ ಇದು ಕೂಡ ರಿಪೀಟೆಡ್ ಕಾನ್ಸೆಪ್ಟ್. ನೆಕ್ಸ್ಟ್ ಡ್ರಗ್ ಇಂಟರಾಕ್ಷನ್. ಸಮ್ ಇಂಪಾರ್ಟೆಂಟ್ ಡ್ರಗ್ ಇಂಟ್ರಾಕ್ಷನ್ ಇದೆ. ಲೈಕ್ ಇವಾಗ ನೈಟ್ರೇಟ್ಸ್ ವಿತ್ ಸಿಲ್ಡೆನಾಫಿಲ್, ಇಟ್ಸ್ ಅ ಮೇಜರ್ ಡ್ರಗ್ ಇಂಟ್ರಾಕ್ಷನ್. ಇಟ್ ಕಾಸಸ್ ಮೇಜರ್ ಡ್ರಗ್ ಇಂಟ್ರಾಕ್ಷನ್. ಇಟ್ ಕಾಸಸ್ ಸಿವಿಯರ್ ಹೈಪೋಟೆನ್ಷನ್. ಓಕೆ, ಸೊ ಇದು ಬಹಳಷ್ಟು ಸರಿ ರಿಪೀಟೆಡ್ ಆಗಿ ಕೇಳಿರುವಂತಹ ಕ್ವಶನ್ಸ್. ಓಕೆ, ಸೊ ನೈಟ್ರೇಟ್ಸ್ ವಿತ್ ಸಿಲ್ಡೆನಾಫಿಲ್ ಇಟ್ ಕಾಸಸ್ ಸಿವಿಯರ್ ಹೈಪೋಟೆನ್ಷನ್. ನಿಮಗೆ ಪ್ರೀವಿಯಸ್ PGCET ಎಕ್ಸಾಮ್ ನಲ್ಲಿ ಕೂಡ ಕೇಳಿದ್ದಾರೆ. ಓಕೆ, ಸೊ ಅಂತವನ್ನ ಡ್ರಗ್ ಇಂಟ್ರಾಕ್ಷನ್ ನ ನೋಡ್ಕೊಳ್ಳಿ. ಓಕೆ, ಸೊ ಇವು ಎಲ್ಲಾ ಕ್ಲಾಸಿಫಿಕೇಶನ್ ಇಂದ, ಎಲ್ಲಾ ಕ್ಲಾಸ್ ಆಫ್ ಡ್ರಗ್ಸ್ ಇಂದ ಇಂಪಾರ್ಟೆಂಟ್. ಕ್ಲಾಸಿಫಿಕೇಶನ್ ಇಂದ 5 to 6 ಕ್ವಶನ್ಸ್, ಮೆಕ್ಯಾನಿಸಮ್ ಆಫ್ ಆಕ್ಷನ್ ಇಂದ 2 to 3 ಕ್ವಶನ್ಸ್, ಯೂಸಸ್ ಇಂದ 1 to 2 ಕ್ವಶನ್ಸ್, ಅಡ್ವರ್ಸ್ ಎಫೆಕ್ಟ್ 1 to 2 ಕ್ವಶನ್ಸ್, ಅಂಡ್ ಡ್ರಗ್ ಇಂಟ್ರಾಕ್ಷನ್ 1 to 2 ಕ್ವಶನ್ಸ್. Around 15 to 20 questions. You may expect around 15 to 20 questions from pharmacology subject. Okay, so this is what some important concept from pharmacology syllabus. Okay, so ಇವನ್ನ thoroughly complete ಮಾಡ್ಕೊಳ್ಳಿ. ಓಕೆ, ನಾ ಅದೇ ಹೇಳ್ತಲ್ಲ, ನಿಮ್ಗೆ ಇನ್ನು 1 week ಆಫ್ ಟೈಮ್ ಇದೆ. ಈ 1 week ನಿಮ್ಗೆ ಆಕ್ಚುಲಿ ಗೇಮ್ ಚೇಂಜರ್. ಓಕೆ, ಸೊ ಇದರಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಎ ಗುಡ್ ರ್ಯಾಂಕ್. Okay, so all the best students. Thank you.